ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸವಿ ಸವಿ ನೆನಪು, ಸಾವಿರ ನೆನಪು. ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಕೆಲವು ಫೋಟೋಗಳು ಕೇವಲ ನೆನಪುಗಳಲ್ಲ, ಅವು ನಮ್ಮ ಹೃದಯದ ಒಂದು ಭಾಗವಾಗಿರ್ತವೆ. ಇಂದು ಅಂತಹ ಒಂದು ಮನಸ್ಸನ್ನು ತಟ್ಟುವ ಕಥೆಯನ್ನು ಕೇಳೋಣ. ಕತೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಕಥೆಯನ್ನು ಆರಂಭಿಸೋಣ. ಚಿಕ್ಕ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ರಾಘವ ಮತ್ತು ಅವನ ತಾಯಿ ಲಕ್ಷ್ಮಿ ಇಬ್ಬರೇ ಕುಟುಂಬ. ರಾಘವನ ತಂದೆ ಅವನು ಚಿಕ್ಕವನಾಗಿದ್ದಾಗಲೇ ನಿಧನರಾಗಿದ್ದರು. ಲಕ್ಷ್ಮಿ ಕೂಲಿ ಕೆಲಸ ಮಾಡಿ ಮಗನನ್ನು ಓದಿಸಿದಳು. ರಾಘವ ಕೂಡ ಚೆನ್ನಾಗಿ ಓದಿ ಬೆಂಗಳೂರಿನಲ್ಲಿ ಒಳ್ಳೆಯ ಕೆಲಸ ಪಡೆದ. ನಗರಕ್ಕೆ ಹೋದ ನಂತರ ಮೊದಲು ಕೆಲವು ತಿಂಗಳು ಪ್ರತಿದಿನ ತಾಯಿಗೆ ಕರೆ ಮಾಡುತ್ತಿದ್ದ. ನಂತರ ಕೆಲಸದ ಒತ್ತಡ ಹೆಚ್ಚಾಯಿತು. ಕರೆಗಳು ವಾರಕ್ಕೊಮ್ಮೆ, ನಂತರ ತಿಂಗಳಿಗೊಮ್ಮೆ ಮಾತ್ರ ಮಾಡುತ್ತಿದ್ದ. ತಾಯಿ ಮಾತ್ರ ಪ್ರತಿದಿನ ಮಗನಿಗಾಗಿ ಕಾಯುತ್ತಿದ್ದಳು. ಒಂದು ದಿನ ಲಕ್ಷ್ಮಿ ತನ್ನ ಹಳೆಯ ಟ್ರಂಕ್ ತೆರೆಯುತ್ತಿದ್ದಾಗ ಒಂದು ಕುಟುಂಬದ ಫೋಟೋ ಸಿಕ್ಕಿತು. ಅದರಲ್ಲಿ ರಾಘವ ಚಿಕ್ಕವನಾಗಿದ್ದಾಗ ತಂದೆ ನಗುತ್ತಿದ್ದರು, ತಾಯಿ ಮಧ್ಯದಲ್ಲಿ ಕುಳಿತಿದ್ದಳು. ಆ ಫೋಟೋವನ್ನು ಎದೆಗೆ ಹಚ್ಚಿಕೊಂಡು, ಇದನ್ನಾದರೂ ನೋಡಿದರೆ ನನ್ನ ಮಗ ಹತ್ತಿರ ಇದ್ದಾನೆ ಅನಿಸುತ್ತದೆ ಎಂದು ಕಣ್ಣೀರು ಹಾಕಿದಳು. ಕೆಲ ದಿನಗಳ ನಂತರ ಲಕ್ಷ್ಮಿಗೆ ಆರೋಗ್ಯ ಹದಗೆಟ್ಟಿತು. ಆದರೆ ಮಗನಿಗೆ ಹೇಳಬೇಡಿ ಎಂದು ಪಕ್ಕದ ಮನೆಯವರಿಗೆ ಹೇಳಿದಳು. ಅವನಿಗೆ ಕೆಲಸ ಮುಖ್ಯ, ನಾನು ಗುಣವಾಗುತ್ತೇನೆ ಎಂದು ನಕ್ಕಳು. ಆದರೆ ದಿನದಿಂದ ದಿನಕ್ಕೆ ಆರೋಗ್ಯ ಕುಸಿಯುತ್ತಲೇ ಹೋಯಿತು. ಒಂದು ರಾತ್ರಿ ಆಕೆ ತನ್ನ ಹಳೆಯ ಫೋಟೋದ ಹಿಂಭಾಗದಲ್ಲಿ ಒಂದು ಚಿಕ್ಕ ಪತ್ರ ಬರೆದಳು. ಮಗನೇ, ಈ ಫೋಟೋ ನೋಡಿದಾಗ ಒಮ್ಮೆ ಅಮ್ಮನನ್ನು ನೆನಪಿಸಿಕೋ. ನಾನು ನಿನ್ನನ್ನು ಯಾವತ್ತೂ ದೂರ ಹೇಳಲಿಲ್ಲ. ನೀನು ಸಂತೋಷವಾಗಿದ್ದರೆ ಅದೇ ನನ್ನ ಸಂತೋಷ. ಕೆಲ ದಿನಗಳ ನಂತರ ಲಕ್ಷ್ಮಿ ಶಾಂತವಾಗಿ ಕೊನೆಯುಸಿರೆಳೆದಳು. ಈ ಸುದ್ದಿ ಕೇಳಿ ರಾಘವ ಊರಿಗೆ ಓಡಿ ಬಂದ. ಮನೆಯೊಳಗೆ ಕಾಲಿಟ್ಟಾಗ ಎಲ್ಲವೂ ಖಾಲಿಯಾಗಿತ್ತು. ತಾಯಿಯ ಹಾಸಿಗೆ, ಕನ್ನಡಕ, ಹಳೆಯ ಟ್ರಂಕು. ಅವನು ಟ್ರಂಕು ತೆರೆದಾಗ ಆ ಕುಟುಂಬದ ಫೋಟೋ ಕಾಣಿಸಿತು. ಹಿಂದೆ ಬರೆದಿದ್ದ ಪತ್ರವನ್ನು ಓದುತ್ತಿದ್ದಂತೆ ಅವನ ಕೈಗಳು ನಡುಗಿದವು. ಅವನು ಜೋರಾಗಿ ಅಳತೊಡಗಿದ. ಅಮ್ಮ, ನನಗೆ ಒಂದು ಕರೆ ಮಾಡಬಹುದಿತ್ತು, ನಾನು ಬರುತ್ತಿದ್ದೆ. ಆದರೆ ಉತ್ತರಿಸುವವರು ಯಾರೂ ಇರಲಿಲ್ಲ. ಆ ದಿನದಿಂದ ರಾಘವ ಪ್ರತಿ ವರ್ಷ ತಾಯಿಯ ಹುಟ್ಟು ಹಬ್ಬದಂದು ಆ ಫೋಟೋ ಮುಂದೆ ಒಂದು ಹೂವು ಇಡುತ್ತಿದ್ದ. ತನ್ನ ಮಕ್ಕಳಿಗೂ ಹೇಳುತ್ತಿದ್ದ, ಜೀವನದಲ್ಲಿ ಹಣ, ಕೆಲಸ ಎಲ್ಲವೂ ಮುಖ್ಯ, ಆದರೆ ನಮ್ಮನ್ನು ಕಾಯುವವರು ಇರುವವರೆಗೆ ಅವರ ಜೊತೆ ಸಮಯ ಕಳೆಯಿರಿ. ನಂತರ ಉಳಿಯುವುದು ಫೋಟೋ ಮಾತ್ರ, ಮನುಷ್ಯ ಅಲ್ಲ. ಅವನು ಆ ಫೋಟೋವನ್ನು ತನ್ನ ಮನೆಯ ಗೋಡೆಯ ಮೇಲೆ ಹಾಕಿದ. ಪ್ರತಿದಿನ ಕೆಲಸಕ್ಕೆ ಹೋಗುವ ಮುನ್ನ ಅದನ್ನು ನೋಡಿ ತಾಯಿಗೆ ನಮಸ್ಕಾರ ಮಾಡುತ್ತಿದ್ದ. ಆ ಫೋಟೋ ಅವನಿಗೆ ಒಂದು ಪಾಠ ಕಲಿಸಿತು. ಪ್ರೀತಿ ಇರುವವರು ನಮ್ಮ ಜೊತೆ ಇರುವಾಗಲೇ ಅವರ ಬೆಲೆ ಅರಿತುಕೊಳ್ಳಬೇಕು. ಸಮಯ ಹೋದ ಮೇಲೆ ಉಳಿಯುವುದು ನೆನಪು ಮಾತ್ರ. ಗೆಳೆಯರೇ, ಈ ಕತೆ ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿದರೆ ಒಂದು ಲೈಕ್ ಮಾಡಿ. ನಿಮ್ಮ ತಂದೆ ತಾಯಿಯ ಜೊತೆ ಸಾಧ್ಯವಾದಷ್ಟು ಸಮಯ ಕಳೆಯಿರಿ. ಇಂತಹ ಇನ್ನಷ್ಟು ಮನಮುಟ್ಟುವ ಕನ್ನಡ ಕತೆಗಳಿಗಾಗಿ ಸವಿ ಸವಿ ನೆನಪು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಸುಂದರ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.